2010ರ ಮಂಗಳೂರು ಏರ್ ಕ್ರಾಶ್ ಏನಾಯಿತು, ಆ ಏರ್ ಕ್ರಾಶ್ನಲ್ಲಿ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡಿಂಗ್ಗಳನ್ನು ತೆಗೆದಾಗ ಗೊತ್ತಾಗಿದ್ದು, ವಿಮಾನ ರನ್ವೇಗೆ ಎಲ್ಲಿ ಟಚ್ ಡೌನ್ ಆಗಬೇಕಾಗಿತ್ತು ಅದಕ್ಕಿಂತ ತುಂಬ ಮುಂದೆ ಟಚ್ ಡೌನ್ ಆಯಿತು. ಟೇಬಲ್ ಅಲ್ಲಿಗೆ ಮುಂದೆ ಟಚ್ ಡೌನ್ ಆಯಿತು. ಅಲ್ಲಿಗೆ ತನ್ನ ವೇಗವನ್ನು ಕಡಿತಗೊಳಿಸಿಕೊಂಡು ನಿಲ್ಲುವುದಕ್ಕೆ ರನ್ವೇ ಕಡಿಮೆ ಇತ್ತು. ಅದಕ್ಕೆ ಸಾಧ್ಯ ಆದಷ್ಟು ಜೋರಾಗಿ ಬ್ರೇಕ್ ಹಾಕಿದ್ರು ಒಬ್ಬ ಪೈಲಟ್ಗೆ ನಾವು ನಿಲ್ಲಿಸಬಹುದು ಅನ್ನಿಸ್ತಾ ಇತ್ತು, ಇನ್ನೊಬ್ಬ ಪೈಲಟ್ಗೆ ನಿಲ್ಸೋದಕ್ಕಾಗೋದಿಲ್ಲ ವಿಮಾನವನ್ನು, ಮತ್ತೊಂದು ಸಲ ಟೇಕ್ ಆಫ್ ಮಾಡೋಣ ಅಂತ. ಒಬ್ಬ ನಿಲ್ಸೋಣ ಅಂತಿದ್ರು, ಇನ್ನೊಬ್ಬರು ಟೇಕ್ ಆಫ್ ಮಾಡೋಣ ಅಂತಿದ್ರು. ಆ ಗೊಂದಲ 4ರಿಂದ 5 ಸೆಕೆಂಡುಗಳ ಗೊಂದಲದಲ್ಲಿ ಟೇಬಲ್ ಟಾಪ್ ರನ್ವೇ ಮುಗಿದು ಕೆಳಗೆ ಹೋಗಿ ವಿಮಾನ ಬಿದ್ದುಬಿಡ್ತು. ಮಂಗಳೂರಿನಲ್ಲಿ ಆಗಿದ್ದು ಆ ವಿಷಯ ಹೊರಗೆ ಬಂದಿದ್ದು ಬ್ಲ್ಯಾಕ್ ಬಾಕ್ಸ್ನಿಂದ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುದರ್ಶನ್ ಸರ್ ನಮಸ್ಕಾರ. ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ತುಂಬ ಮಾತಾಡ್ತಿದ್ದೀವಿ, ಪ್ರತಿ ಏರ್ ಕ್ರ್ಯಾಶ್ ಆದಾಗಲೂ ಮಾತಾಡ್ತೀವಿ. ವಾಟ್ ಇಟ್ ಈಸ್ ಸರ್? ಏನು ಅಷ್ಟು ದೊಡ್ಡ ರಹಸ್ಯವನ್ನು ಬಚ್ಚಿಟ್ಕೊಂಡಿರುತ್ತಾ ಒಂದು ಬ್ಲ್ಯಾಕ್ ಬಾಕ್ಸು? ಹೌದು ನೋಡಿ, ಈ ಬ್ಲ್ಯಾಕ್ ಬಾಕ್ಸ್ ಆಕ್ಚುಲಿ ಟೆಕ್ನಿಕಲ್ ವರ್ಡ್ ಇರೋದು DFDR ಅಂತೇಳಿ, ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ. ಪ್ರತಿ ಸೆಕೆಂಡಿಗೆ ಇಟ್ ವಿಲ್ ಮೆಜರ್ ಅಂಡ್ ರೆಕಾರ್ಡ್ 200 ಪ್ಯಾರಾಮೀಟರ್ಸ್. 200 ಪ್ಯಾರಾಮೀಟರ್ಸ್ ಪರ್ ಸೆಕೆಂಡ್. ಎಂಜಿನ್ ಆಗಲಿ, ಆಲ್ ದ ಸಿಸ್ಟಮ್ಸ್ ದಟ್ ಆರ್ ಇನ್ ದ ಏರೋಪ್ಲೇನ್ ಇಟ್ ವಿಲ್ ರೆಕಾರ್ಡ್. ಸೊ ಅದಕ್ಕೆ ಇದು ಒಂದು ಬಹಳ ಮಹತ್ವದ ಪ್ರಾಮುಖ್ಯತೆ ಪಡ್ಕೊಂಡಿರೋದು. ಯಾಕೆ ಅಂದರೆ ಪ್ಲಸ್ ಇದು ಯಾವುದೇ ಕ್ರಾಶ್ ಆದರೂ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಟೆಂಪರೇಚರ್ ಆಫ್ 1000 ಡಿಗ್ರಿ ಸೆಂಟಿಗ್ರೇಡ್. ಓಕೆ. ಅಂಡ್ 20 times ಆಫ್ ಅ ಗ್ರಾವಿಟೇಷನಲ್ ಫೋರ್ಸ್. ಜಿ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ, 20 times ಆಫ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಇದು ಹಾಳಾಗುವ ಒಂದು ಸಮಸ್ಯೆನೇ ಇಲ್ಲ. ಅಂದರೆ ಇದರೊಳಗಿನ ಒಂದು ಏನು ಡೇಟಾ ಇರುತ್ತೆ ಅದು ನಮಗೆ ಬಹಳ ಪ್ರಾಮುಖ್ಯವಾದ ಒಂದು. ಐ ಸ್ಟಿಲ್ ರಿಮೆಂಬರ್ ಇನ್ ಅ ಲೈಟರ್ ನೋಟ್, ಮಂಗಳೂರು ಏರ್ ಕ್ರ್ಯಾಶ್ ಆದಾಗ ನಾನು ಕವರೇಜ್ ಮಾಡೋಕ್ಕೆ ಹೋಗಿದ್ದೆ. ನನ್ನ ಚಿಕ್ಕಪ್ಪನ ಮಗಳು, ದೆನ್ ಶಿ ವಾಸ್ ಇನ್ ಪ್ರೈಮರಿ ಸ್ಕೂಲ್, ಅವಳು ಕೇಳಿದ್ಲು, ಯಾವ ಮಟೀರಿಯಲ್ನಲ್ಲಿ ಬ್ಲ್ಯಾಕ್ ಬಾಕ್ಸ್ ಮಾಡಿರ್ತಾರೋ ಅದೇ ಮಟೀರಿಯಲ್ನಲ್ಲಿ ಇಡೀ ವಿಮಾನ ಯಾಕೆ ಮಾಡಬಾರ್ದು ಅಂತ. ವಿಮಾನಕ್ಕೆ ಬೆಂಕಿ ಬಿದ್ದರೂ ಏನಾಗೋದಿಲ್ವಲ್ಲ, ಇಡೀ ಅದೇ ಮಟೀರಿಯಲ್ನಲ್ಲಿ ಇಡೀ ವಿಮಾನ ಯಾಕೆ ಮಾಡಬಾರ್ದು ಅಂತ. ಓಕೆ, ಬ್ಲ್ಯಾಕ್ ಬಾಕ್ಸ್ ಅದರ ಲಿಟರಲಿ ವಿಮಾನವನ್ನ ಡಿಸ್ಟ್ರಕ್ಟ್ ಮಾಡೋದಕ್ಕೆ ಆಗದೆ ಇರುವಂಥದ್ದು. ಎಸ್. ಈ ವಿಮಾನದ ಮೆಟೀರಿಯಲ್ ಏನಿರುತ್ತೆ, ದ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಏರೋಪ್ಲೇನ್ಸ್ ದೇ ವಾಂಟ್ ಟು ಮೇಕ್ ಇಟ್ ಆಸ್ ಲೈಟ್ ಆಸ್ ಪಾಸಿಬಲ್. ಎಸ್. And of course it will be strong to withstand all the stress loads on the body. But black box, because it is a very vital part of the investigation, ಅದನ್ನ ಬಹಳ ಬಂದೋಬಸ್ತಾಗಿ ಇಟ್ಕೊಂಡಿರ್ತಾರೆ. ದೆನ್ ಸಿಮಿಲರ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತೇಳಿ, ಓಕೆ, ಅದು ಬಿಟ್ವೀನ್ 2 pilots what they talk and pilot to air traffic controller ಏನು ಮಾತಾಡಿದ್ರು. ಅಂದ್ರೆ the whole thing we lost it for 40 seconds. It may not be relevant, but the black box findings are very very relevant. ಈಗ ನಾವು ನೋಡ್ತಿದ್ದಾಗೆ ತುಂಬಾ ಊಹಾಪೋಹಗಳನ್ನ ಮಾಡ್ಕೊಳ್ತೀವಿ, ಬಟ್ ಫೈನಲಿ ಇಟ್ ಈಸ್ ದಿ ಸತ್ಯ ಹೊರಗೆ ಬರೋದು ಏನು ಅಂದರೆ, ವೆನ್ ದ ಇನ್ವೆಸ್ಟಿಗೇಷನ್ ಟೀಮ್ ಕಂಬೈನ್ಡ್ ಬೈ DGCA, NTSB, ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಆಫ್ ಅಮೆರಿಕಾ ಆ್ಯಂಡ್ ಬೋಯಿಂಗ್, ದೇ ವಿಲ್ ಆಲ್ ಬಿ ಇನ್ವಾಲ್ವ್ಡ್. ಸೊ ಈ ಒಂದು 3 ಸಂಸ್ಥೆಗಳು ಒಂದಿಷ್ಟು ಇದ್ರ ಬಗ್ಗೆ ತನಿಖೆ ನಡೆಸಕ್ಕೆ ಶುರುವಾದಾಗ ಒಂದಿಷ್ಟು ಲಾಬಿಗಳನ್ನ ಮಾಡ್ತಾರೆ. ಓಕೆ. ಬೋಯಿಂಗ್ ವಿಲ್ ನಾಟ್ ವಾಂಟ್ ಎ ಬ್ಲ್ಯಾಕ್ ಲಿಸ್ಟ್ ಆನ್ ದೇರ್ ಪ್ರಾಡಕ್ಟ್. ಕರೆಕ್ಟ್. ಸೊ ಸಿಮಿಲರ್ಲಿ NTSB ಆಫ್ ಅಮೆರಿಕಾ ವಿಲ್ ಆಲ್ಸೋ ನಾಟ್ ವಾಂಟ್ ಎನಿ ಬ್ಲ್ಯಾಕ್ ಮಾರ್ಕ್ ಆನ್ ದೇರ್ ದ ಏರೋಪ್ಲೇನ್ ಫ್ರಮ್ ದೇರ್ ದಿಸ್ ಥಿಂಗ್. ಓಕೆ. ಆಮೇಲೆ DGCA ನಲ್ಲಿ ಏನಾಗುತ್ತೆ ಅಂದರೆ,
it is unfortunate that we have IAS Babus who are governing the DGCA. Yes. So it is the most unfortunate part of India. Oba IAS Babu, who's just recently taken over as Director General of Civil Aviation, Mr. Faiz Ahmad Kidwai. Okay. ಇವ್ರು ಎಲ್ಲಿಂದ ಬಂದ್ರು ಅಂದ್ರೆ ಈಸ್ ಕಮ್ ಫ್ರಮ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಸೋಸಿಯೇಷನ್. ಅಲ್ಲಿಂದ ಬಂದು ವಿಮಾನಯಾನಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಪಾಲಿಸಿ ಡಿಸಿಷನ್ಗಳನ್ನು ಮಾಡುವ ಜಾಗಕ್ಕೆ ಬಂದು ಕುತ್ಕೋತಾರೆ. ಇವರು ಬಹುಶಃ ಬಾಲ್ಯದಲ್ಲಿ ಒಂದು ಗಾಳಿಪಟ ಹಾರಿಸಿರ್ಬೋದು. ಅದರ ಬೇಸಿಸ್ ಮೇಲೆ ಇವರಿಗೆ DGCA ಅಂತ ಮಾಡಿದ್ದಾರೆ. ಎಸ್. ಈ ದೇಶದ ದುರಂತ ಏನಂದ್ರೆ ಈ IAS ಬಾಬುಗಳು ಏನಿದ್ದಾರೆ, IPS ಬಾಬುಗಳು, ದೇ govern the whole gambit of the highly technical department. Correct. Now naturally ಅವ್ರಿಗೆ ಏನು ಗೊತ್ತಿಲ್ಲ, ಇವರೊಬ್ರು ಅನರಕ್ಷಿತ ಅಂತ ಹೇಳ್ಬೋದು as far as aviation is concerned. Yes. ಇವರು ಅಂದ್ರೆ ತುಂಬಾ ಓದಿ IAS ಪಾಸ್ ಮಾಡ್ಕೊಂಡಿರ್ಬೋದು, ಬಟ್ ಏವಿಯೇಷನ್ ಬಗ್ಗೆ ಗೊತ್ತಿರೋದಿಲ್ಲ. ಇದೇ ಅಭಿಪ್ರಾಯವನ್ನ ಇನ್ನೊಬ್ಬ ಹಿರಿಯರಿಂದ ನಾನು ಕೇಳಿಸಿಕೊಳ್ತಾ ಇದ್ದೆ. ಅಂದ್ರೆ ಅಪಾಯಕಾರಿ ಏರ್ಪೋರ್ಟ್ ಪಕ್ಕದಲ್ಲೇ ದೊಡ್ಡ ದೊಡ್ಡ ಸ್ಲಮ್ಗಳಿದ್ದಾವೆ. 13 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸ್ಲಮ್ಗಳಾಗಲಿ, ಕಸಾಯಿಖಾನೆಗಳಾಗಲಿ ಅಥವಾ ಹಕ್ಕಿಗಳ ಹಾರಾಟವನ್ನು ಉತ್ತೇಜಿಸುವಂಥ ಯಾವುದೇ ಉದ್ಯಮ ಚಟುವಟಿಕೆಗಳು ನಡೀಬಾರದು ಅನ್ನುವಂಥದ್ದು ನಿಯಮ ಇದೆ. ಬಟ್ ಬಹುತೇಕ ಏರ್ಪೋರ್ಟ್ಗಳ ಸುತ್ತಲೂ ಅದು ನಡ್ಕೊಂಡು ಹೋಗುತ್ತದು. ಅವೆಲ್ಲವನ್ನೂ ತಡೆಯಬೇಕಾದಂಥವ್ರಿಗೆ ಅದನ್ನು ತಡೆಯುವ ಮಹತ್ವ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಏವಿಯೇಷನ್ ಸೆಕ್ಟರ್ನಿಂದ ಬಂದಿರೋರಾಗಿರೋದಿಲ್ಲ. ಎಕ್ಸಾಕ್ಟ್ಲಿ ನೋಡಿ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಾಬುಗಿರಿ ಅಂಡ್ ನಾವು ದೇವನಹಳ್ಳಿ ಏರ್ಪೋರ್ಟ್ ಪ್ರಾರಂಭವಾದಾಗ ಇಲ್ಲೂ ಸುಮಾರು 3 ಡಂಪಿಂಗ್ ಗ್ರೌಂಡ್ಸ್ ಇದ್ವು. ಓಕೆ. ಸೊ ಅವನ್ನೆಲ್ಲ ಕ್ಲಿಯರ್ ಮಾಡೋಕೆ 3 ವರ್ಷ ಹಿಡಿತು. ಅಂದಿನ ಸರ್ಕಾರದಲ್ಲಿ ಇದು ಒತ್ತಡ ತಂದ್ಬಿಟ್ಟು, ನೋಡಿ ಈ ತರ ಈ ಡಂಪಿಂಗ್ ಗ್ರೌಂಡ್ಸ್ ಇದ್ರೆ ಹಕ್ಕಿ ಪಕ್ಷಿಗಳೆಲ್ಲ ಬಂದು ವಿ ಮ್ಯಾನೇಜ್ ಟು ಗೆಟ್ ರಿಡ್ ಆಫ್ ದೋಸ್ ಥಿಂಗ್ಸ್. ಎಸ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಅಹಮದಾಬಾದ್ ಆಗಲಿ, ಚೆನ್ನೈ ಆಗಲಿ, ಗೌಹಾಟಿ, ಈವನ್ ಕಲ್ಕಟ್ಟ, ಅವರು ಸರ್ಕಾರಿ ಏರ್ಪೋರ್ಟ್ಗಳು. ದೇ ಆರ್ ನಾಟ್ ಮ್ಯಾನೇಜ್ಡ್ ಬೈ ದಿ ಪ್ರೈವೇಟ್ ಏಜೆನ್ಸೀಸ್ ಹೂ ಹ್ಯಾವ್ ಟು maintain very strict safety norms. Yes. So ಗೊತ್ತಲ್ಲ ಈ ಸರ್ಕಾರಿ ಮನೋಭಾವದ ಹೆಂಗೆ ಸುದರ್ಶನ್ ಸರ್ ನಡೆಸ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.